ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಚುಂಚನದಾಗ ಭಾಳ ಫೇಮಸ್ ಆಗಿರೋ ಮಾರ್ನಿಂಗ್ ಕ್ಲೈಮ್ ಅನ್ನೋ ಗಾರ್ಡನ್ಗೆ ಬಂದೀವಿ. ಈ ಗಾರ್ಡನ್ನ ಟೂರಿಸ್ಟ್ಗಂದ್ರೆ ಭಾಳ ಫೇಮಸ್ ಐತಂತಿಲ್ಲೇ. ಸೊ ಆ ಗಾರ್ಡನ್ ಎಂಟ್ರಿ ಫೀ ಬಂದುಬಿಟ್ಟು ಒಂದು ಟಿಕೆಟ್ಗೆ 11,000 ಐತಿ. ಆ 11,000 ಕೊಟ್ಟು ನೋಡುವಂಥದ್ದು ಇಲ್ಲಿ ಏನೈತಿ ಗಾರ್ಡನ್ದಾಗ ಅಂತ ನೋಡೋಣ ಬರ್ರಿ. ನಾನು ಫಸ್ಟ್ ಟೈಮ್ ಬಂದೀನಿ. ಇಲ್ಲೆಲ್ಲ ನೋಡಿದ್ರೆ ಎಲ್ಲರೂ ಟೂರಿಸ್ಟ್ ಅದಾರ. ಸೊ ನೋಡೋಣ ಬರ್ರಿ ಇಲ್ಲಿ ಏನೈತಿ ಅಂತ 11,000 ಕೊಟ್ಟು ನೋಡುವಂಥದ್ದು ಫಸ್ಟ್ ಟೈಮ್ ನಾನು ನೋಡಕತ್ತೀನಿ. ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ನೀವು ನೋಡಿ ನಾನು ನೋಡಿ. ಇವಾಗೆಲ್ಲ ನೋಡೋಕೆ ಚಲೋ ಅನ್ನಿಸ್ತಾಗ್ತೈತಿ, ಬಟ್ ಮುಂದೋಗಿ ಹೆಂಗೈತೆ ಯಾರಿಗೆ ಗೊತ್ತು. ನೋಡೋಣ ಬರ್ರಿ ಮುಂದೋಗಿ. ಚಲೋ ಐತಿ ಫ್ಲವರ್ಸ್ ಎಲ್ಲ. ಈ ಸೇತುವೆ ಚಲೋ ಇತ್ತ, ಹಿಂಗೆ ಜೋಕಾಲಿಗತೆ ಒಳಗೆ ತೂಗಿದವ್ರಗತೆ ಎಕ್ಸ್ಪೀರಿಯನ್ಸ್ ಆತಿತ್ತಲ್ಲಿ. ಸೊ ನಮ್ದು ಲೇಟ್ ಆಯ್ತು ಬರೋದು, ಅವಾಗ ಬರೋದಿತ್ತು ನಾವು. ಬಟ್ ಇವಾಗ ನಾವು ಬರೋಷ್ಟಿಗೆ ಎಷ್ಟು 4 ಗಂಟೆ ಆಗಿತ್ತು ನಾವು ಬಂದಾಗ. ಸಾಯಂಕಾಲ ಆಗಕತ್ತಿತ್ತ. ಸೊ ಅವ್ರು ಹೇಳ್ಯಾರ 2 ತಾಸೊಳಗೆ ನೋಡಿ ಬರ್ರಿ ಅಂತ ಹೇಳಿ. ಎಷ್ಟಾಗ್ತೈತೆ ಅಷ್ಟು ನೋಡಿ ಬರ್ಬೇಕು ವಾಪಸ್ ಲಗು. ಹಂಗೆ ಈ ಗಾರ್ಡನ್ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿರಿ ನಂಗೆ. ಬರ್ರಿ ಇವಾಗ ಈ ಗಾರ್ಡನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನ ಯಾರು ಸ್ಥಾಪನೆ ಮಾಡ್ಯಾರು ಮತ್ತು ಇದಕ್ಕೆ ಮಾರ್ನಿಂಗ್ ಕ್ಲಬ್ ಅನ್ನೋ ಹೆಸರು ಹೆಂಗೆ ಬಂತನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಗಾರ್ಡನ್ ಆಫ್ ಮಾರ್ನಿಂಗ್ ಕ್ಲಬ್ ಅನ್ನೋದು ಪ್ರೊಫೆಸರ್ ಸಾಂಗ್ಕ್ಯೂಂಗ್ ಹಾನ್ ಅವರು ಸ್ಥಾಪನೆ ಮಾಡ್ಯಾರ 1996ರಾಗ. ಅವರು USA ಒಳಗೆ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ರತ್ತ ವಿಶ್ವವಿದ್ಯಾಲಯದಾಗ. ಮತ್ತು ಇದಕ್ಕೆ ನೇಮ್ ಬಂದಿದ್ದು ಯಾರಿಂದ ಅಂದ್ರೆ ನಮ್ಮ ಕವಿ ರವೀಂದ್ರನಾಥ್ ಠಾಕೂರ್ ಅವರಿಂದ ಬಂದೈತಿ. ದಿ ಲ್ಯಾಂಡ್ ಆಫ್ ಮಾರ್ನಿಂಗ್ ಎಂದು ಕರೆದಾಗ ಗಾರ್ಡನ್ ಆಫ್ ಮಾರ್ನಿಂಗ್ ಕಾಮ್ ಎಂದು ಹೆಸರು ಉಟ್ಕೊಂಡೈತೆ ಇದಕ್ಕೆ. ಸೊ ಅಂದ್ರೆ ನಮ್ಮ ದೇಶದವ್ರೆ ಇದಕ್ಕೆ ಈ ಗಾರ್ಡನ್ಗೆ ಹೆಸರು ಕೊಟ್ಟಾರ. ರವೀಂದ್ರನಾಥ್ ಠಾಕೂರ್ ಅವ್ರು ಪೋಯೆಟ್ ಬರೀತಾರಲ್ಲ, ಸೊ ಅವರ. ಈ ಸೌತ್ ಕೊರಿಯಾದಾಗ ಇಷ್ಟೆಲ್ಲ ಗಿಡ ಹೂ ಮರ ಎಷ್ಟು ಅದಾವೆ. ಬಟ್ ಆದ್ರೆ ನಮ್ಮ ಕಡೆ ಯಾವ ಥರ ಒಂದೇ ರೋಸ್ ಗಿಡ ಇದ್ರೂ ಎಷ್ಟೆಲ್ಲ ಸ್ಮೆಲ್ ಬರ್ತೈತ್ಲೆ ರೋಸ್ ಹೂವಿಂದ. ಬಟ್ ಇಲ್ಲಿ ಸೌತ್ ಕೊರಿಯಾದಾಗ ಹಾಗಿಲ್ಲ. ನೀವು ಎಷ್ಟೇ ಹೂ ನೋಡ್ರಿ, ಎಷ್ಟೇ ಗಿಡ ಮರಗಳು ನೋಡ್ರಿ, ಆದರೆ ಒಂದಿಟ್ಟು ಅದ್ರ ಸ್ಮೆಲ್ಲೇ ಬರೋದಿಲ್ಲ. ನಮ್ಮ ಕಡೆ ಗುಲಾಬಿ ಹೂ ಅಂದರೆ ರೋಸ್ ಹೂ ಎಷ್ಟು ಸ್ಮೆಲ್ ಎಲ್ಲ ಬರ್ತಿರ್ತೈತಿ, ಎಷ್ಟು ಎಲ್ಲ ಕಡೆನೂ ಹರಡ್ತೈತಿ. ಬಟ್ ಸೌತ್ ಕೊರಿಯಾದಾಗ ಆ ಥರ ಇಲ್ಲ. ನೀವು ಎಷ್ಟೇ ಒಂದು ಗಾರ್ಡನ್ ಪೂರ್ತಿ ರೋಸ್ ಹೂ ಇದ್ದರೆ ಅದು ಸ್ವಲ್ಪನೂ ಇದನ್ನ ಸ್ಮೆಲ್ ಬರೋದಿಲ್ಲ. ಸೊ ಸೌತ್ ಕೊರಿಯಾದಾಗ ಇದೊಂದು ಕಲ್ಚರ್ ಐತೆ ನೋಡ್ರಿ. ಹಿಂಗೆ ನಮ್ದು ಏನಾದರೂ ವಿಶೇಷ ಇರ್ತೈತಿ ಅಂದರೆ ನಾವು ದೇವ್ರ ಕಡೆ ಹೆಂಗೆ ಬೇಡ್ಕೋತೀವಲ್ಲ ಆ ಥರ ಇಲ್ಲಿ ಈ ಥರ ವಿಶೇಷ ಐತಿ. ಸೊ ಈ ಥರ ಒಂದ್ರ ಮೇಲೊಂದು ಕಲ್ಲು ಇಟ್ರೆ ಇವ್ರದ್ದು ವಿಶೇಷ ಪೂರ್ಣ ಆಕೈತಿ ಅನ್ನೋ ಒಂದು ನಂಬಿಕೆ ಐತಿ. ಇಲ್ಲಿ ಸೌತ್ ಕೊರಿಯಾದಾಗ ಎಲ್ಲೇ ಹೋದ್ರೂ ಭೀ ಈ ಥರ ನೀವು ನೋಡ್ಬೋದು. ಯಾವುದೇ ನದಿ ಕಡೆ ಹೋಗಲಿ ಅಥವಾ ಯಾವುದೋ ಹಳ್ಳದ ಕಡೆ ಹೋಗಲಿ, ಎಲ್ಲೇ ಹೋದರೂ ಈ ಥರ ನೋಡ್ಬೋದು. ಬುದ್ಧ ಟೆಂಪಲ್ಗಂತೂ ಭಾಳ ಈ ಥರ ಇರ್ತೈತಿ. ಸೊ ಅವ್ರದ್ದು ಇದು ಒಂದು ನಂಬಿಕೆ. ನಾವು ಹೆಂಗೆ ದೇವ್ರ ನಂಬ್ತೀವಲ್ವ, ಏನಾದರೂ ಹಿಂಗೆ ತೊಟ್ಲ ಕಟ್ಟಿದ್ರೆ ಈ ಥರ ಕಾಯಿನ್ ಹಾಕಿದ್ರೆ ಏನಾರು ಆಗುತ್ತೆ ಅಂತ. ಸೊ ಇಲ್ಲಿ ಈ ಥರ ನಂಬಿಕೆ ಐತಿ. ಹಿಂಗೆ ಒಂದ್ರ ಮೇಲೆ ಒಂದು ಕಲ್ಲು ಇಟ್ಟಿದ್ರೆ ನಮ್ಮ ವಿಶೇಷ ಪೂರ್ಣ ಆಗ್ತೈತಿ ಅನ್ನೋ ನಂಬಿಕೆ ಐತಿ. ಸೊ ನಾನು ಇಟ್ಟು ಬಂದೆ ಹಾಗೆ ಸುಮ್ಮನೆ ಹೋಗಿ. ಸೊ ಸೌತ್ ಕೊರಿಯಾದಾಗ ನೋಡ್ರಿ ನಮ್ಮ ಕಡೆ ಹೆಂಗೆ ಸಾಗವಾನಿ ಕಟ್ಟಿಗೆ ಇರ್ತಾವಲ್ಲ, ಹಂಗೆ ಇಲ್ಲಿ ಈ ಥರ ಗಿಡಗಳು ಇರ್ತಾವೆ. ಭಾಳ ಅಂದ್ರೆ ಭಾಳ ಉದ್ದಿರ್ತಾವೆ. ನಾವು ಹೆಂಗೆ ಸಾಗವಾನಿ ಕಟ್ಟಿಗೆ ಬೆಂಚ್ ಮಾಡೋಕೆ ಮತ್ತು ಖಾಟತಿ ಮಾಡೋಕೆ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಜನ ಇದನ್ನು ಯೂಸ್ ಮಾಡ್ತಾರೆ. ಟೇಬಲ್ಲ ಮತ್ತು ಕಾಟತಿ ಮಾಡೋಕೆ ಕಟ್ಗೆ ಯೂಸ್ ಮಾಡ್ತಾರೆ ಇಲ್ಲಿ ಸೌತ್ ಕೊರಿಯಾದಾಗ. ಇಲ್ಲಿ ಜರಿ ಸಕ್ಕರೆ ಇತ್ತು ನೋಡೋಕೆ. ಇವ್ರ ಟ್ರೆಡಿಷ್ನಲ್ ಜರಿ. ಇಲ್ಲಿ ಮೊದ್ಲು ಹಳೆ ಕಾಲದಾಗ ಇದೇ ಥರ ಜರಿ ಇರ್ತೈತಂತ. ನೀರತಿ ತುಂಬಬೇಕಾದ್ರೆ ಇದೇ ಥರ ಜರಿ ಬೀಳ್ದೈತಂತ ಹೇಳ್ತಾರೆ. ಸೊ ಚಲೋ ಇತ್ತು. ಅದ್ರಾಗ ಫಿಶ್ ಇದ್ದು ಎಲ್ಲ ಚಲೋ ಇತ್ತು. ಬಟ್ ಅದ್ರ 11,000ಕ್ಕೆ ಈ ಗಾರ್ಡನ್ ವರ್ತ್ ಇಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ನಮ್ಮ ಹಸ್ಬೆಂಡು ಕೂಡ ಇದು ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಫಾರಿನರ್ಸೇ ಇದ್ದರು, ಕೊರಿಯನ್ಸ್ ಯಾರೂ ಕೂಡ ಇರಲಿಲ್ಲ. ಅದು ಯಾಕಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಫಾರಿನರ್ಸೇ ಇದ್ದರು, ಕೊರಿಯನ್ಸ್ ಯಾರೂ ಕೂಡ ಇರಲಿಲ್ಲ. ಯಾಕಂತ ಗೊತ್ತಿಲ್ಲ. ಟೂರಿಸ್ಟ್ಗಂತಲೇ ಇದು ಹೆಸರು ಕೂಡ ಟೂರಿಸ್ಟ್ಗಂತಲೇ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೂರಿಸ್ಟೇ ಇದ್ದರು, ಕೊರಿಯನ್ಸ್ ಯಾರು ಇರಲಿಲ್ಲ. ಹೂವಿನೂ ತುಂಬ ಚೆನ್ನಾಗಿದೆ. ಬಟ್ ಆದರೆ ಸ್ಮೆಲ್ ಅಷ್ಟೇ ಇರಲ್ಲ. ಅದು ನೋಡೋಕತ್ತಿ ತುಂಬ ಚೆನ್ನಾಗಿರ್ತವೆ ಹೂ ಅಷ್ಟೇ. ಅದು ಬಿಟ್ಟರೆ ಸ್ಮೆಲ್ ಏನೂ ಅಪೇಕ್ಷೆನೇ ಮಾಡೋದಿಲ್ಲ ಸೌತ್ ಕೊರಿಯಾದಲ್ಲಿ ಹೂವಿನೊಳಗೆ.
ಮತ್ತು ಈ ಗಾರ್ಡನ್ ನೋಡೋಕೆ ದೂರಿಂದ ಚಲೋ ಕಾಣ್ತಿತ್ತು. ಅಂದರೆ ದೂರದಾಗಿರೋ ಗಿಡಗಳಾಗಲಿ ಎಲ್ಲ ಎಲೆಗಳಾಗಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ವು. ಇವಾಗ ಸೌತ್ ಕೊರಿಯಾದಲ್ಲಿ ವಿಂಟರ್ ಬರ್ತಾ ಇದೆ ಅಲ್ವ, ಸೊ ವಿಂಟರ್ ಟೈಮಲ್ಲಿ ಇಲ್ಲಿ ಗಿಡಗಳಾಗಲಿ ಹೂವಿನ ಎಲೆಗಳಾಗಲಿ ಗಿಡದ ಎಲೆಗಳಾಗಲಿ ರೆಡ್ ಆಗಿ ಕನ್ವರ್ಟ್ ಆಗ್ತವೆ. ಹೇಗೆ ಸೀಸನ್ ಪ್ರಕಾರ ವಿಂಟರಲ್ಲಿ, ಸಮ್ಮರಲ್ಲಿ ಮತ್ತು ಮಳೆಗಾಲದಲ್ಲಿ ಯಾವ ಥರ ಸೀಸನ್ ಬರ್ತೈತಿಲ್ಲ ಆ ಥರ ಇಲ್ಲಿ ಗಿಡಗಳು ಕೂಡ ಬೇರೆ 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 ಕಲರ್ಗೆ ಟರ್ನ್ ಆಗ್ತಾವೆ. ಇವಾಗ ರೆಡ್ ಬರ್ತೈತಿ ಕಲರ, ಮತ್ತು ಸಮ್ಮರ್ ಒಳಗೆ ವೈಟ್ ಬರ್ತೈತಿ. ಚೆರಿ ಬ್ಲಮ್ಸ್ ಅತಿ ಇರ್ತಾವಲ್ಲ, ಸೊ ಅವೆಲ್ಲ ಸಮ್ಮರ್ ಒಳಗೆ ಬರ್ತಾವೆ. ಭಾಳ ಚಲೋ ಇರ್ತೈತಿ. ಇವಾಗ ನಾವು ಅಕ್ಟೋಬರ್ ಒಳಗೆ ಬಂದೀವಲ್ವ, ಸೊ ಅಕ್ಟೋಬರ್ ಒಳಗೆ ಬಂದೀವನ ಸ್ವಲ್ಪ ಸ್ವಲ್ಪ ಟರ್ನ್ ಆಗ್ಯಾವು. ನಾವು ಅಕಸ್ಮಾತ್ ನವೆಂಬರ್ ಒಳಗೆ ಬಂದಿದ್ರೆ ಗಾರ್ಡನ್ ಎಲ್ಲ ಪೂರ್ತಿ ರೆಡ್ಡಾಗಿ ಇರ್ತಿತ್ತು. ಅವಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತೈತಿ ಗಾರ್ಡನ್. ಗ್ರೀನ್ಗಿಂತನೂ ರೆಡ್ಡಲ್ಲಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತೈತಿ. ನನಗಂತೂ ಭಾಳ ಇಷ್ಟ ನೋಡೋಕೆ, ಭಾಳ ಚಲೋನೂ ಕಾಣ್ತೈತಿ ಅದು. ಎಷ್ಟು ದೂರ ಐತೆ ನೋಡಿರಿ, ಇನ್ನೇ ಮ್ಯಾಲೆ ಐತೆ, ಭಾಳ ಐತೆ ಬಹುತೇಕ. ಚಾಲ ಹಾಂ ಈ ಹಳ್ಳಂತೂ ನಂಗೆ ಭಾಳ ಚಲೋ ಅನ್ನಿಸ್ತು. ಮ್ಯಾಲಿಂದ ಜರಿ ಭಾಳ ಚಲೋ ಬೀಳಾಕತ್ತಿದ್ದ ನೀರು, ಭಾಳ ಇಷ್ಟ ಆಯ್ತು ನನಗೆ ಜರಿ. ಎಷ್ಟು ಚಲೋ ನೀರು ಬೀಳಾಕತ್ತಿದ್ದು ಸಣ್ಣಂಗಿ. ಅದ್ರ ಸೌಂಡ್ ಕೂಡ ಅಷ್ಟು ಚಲೋ ಇತ್ತು ಕೇಳಕ್ಕೆ, ಭಾಳ ಚಲೋ ಬರಾಕತ್ತಿತ್ತು ಸೌಂಡ. ಇಲ್ಲಿಂದನ ಅದು ಇಲ್ಲಿ ಹಿಡ್ದ ಜರಿ ಅಲ್ಲಿಗೆ ಬಂದಿತ್ತದ ಫುಲ್ ನೀರು. ಇದು ಲೊಕೇಶನ್ ಒಂದು ಚಲೋ ಐತೆ ನೋಡೋಕೆ. ಅಲ್ಲಿ ಗ್ರೀನರಿ ಅಂದ್ರೆ ಮೇಲೆ ನಿಂತು ನೋಡಿದರೆ ಕೆಳಗಡೆ ಎಲ್ಲ ಗ್ರೀನರಿ ಆಗಿ ಕಾಣಕತ್ತಿತ್ತು. ಚಲೋ ಇತ್ತು ಇದಕ್ಕೆ ನೋಡೋಕೆ. ನೋಡ್ರಿ ಎಷ್ಟು ಚಲೋ ಕಾಣತೈತಿ ಗುಡ್ಡತ್ತಿ ಆಗಲಿ. ಇದಷ್ಟೇ ಎಲ್ಲ ಚಲೋ ಅನಿಸ್ತು. ಇದು ಗ್ರೀನ್ ಹೌಸ್, ನಿಮಗೂ ಗೊತ್ತೈತಿ ಅಲ್ಲಿ ನೋಡಿರಿ ಬೋರ್ಡ್, ಬಟ್ ಆದ್ರೆ ನಾನು ಹೇಳಿನಿ. ಸೊ ಗ್ರೀನ್ ಹೌಸ್ ಅಂತಿಂತು, ಬಟ್ ಅದರಲ್ಲೆಲ್ಲ ಹೂವೇ ಇದ್ದು, ಹೂ ಬಿಟ್ಟು ಮತ್ತೇನೂ ಇರಲೇ ಇಲ್ಲ. ಗ್ರೀನ್ ಹೌಸ್ ಅಂದರೆ ಬೇರೆ ಬೇರೆ ಥರ ಯಾವುದಾದ್ರೂ ಎಲ್ಲಿ ಬೆಳೆಯೋಕ್ಕಾಗದೇ ಇರೋ ಗಿಡ ಆಗಲಿ, ಯಾವುದಾದ್ರೂ ಫ್ರೂಟ್ ಆಗಲಿ, ಯಾವುದಾದ್ರು ತರಕಾರಿ ಆಗಲಿ ಬೆಳಿಬೇಕಿತ್ತು. ಬಟ್ ಅಲ್ಲೆಲ್ಲ ಅವ್ರು ಹೂವೇ ಹಾಕಿದ್ರು, ಅದು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಗ್ರೀನ್ ಹೌಸು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಅದು ನೋಡೋಕ್ಕೆ. ಫುಲ್ ಎಲ್ಲ ಹೂವೇ ಇತ್ತು. ಈ ಗಾರ್ಡನ್ ಪೂರ್ತಿ ಎಲ್ಲ ಹೂವೇ ಇದೆ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಅದಕ್ಕೆ ನಾವು ದುಡ್ಡು ಕೊಟ್ಟಂಗಾಗಿದೆ ಹೂ ಅಷ್ಟೇ ನೋಡೋಕ್ಕೆ. ಈ ಗಾರ್ಡನ್ ನಿಮ್ಗೆ ಹೆಂಗೆ ಅನ್ನಿಸ್ತು? 11,000 ವರ್ತ್ ಇಟ್ ಐತಿ ಇದು ಅಂತೇಳಿ ಕಾಮೆಂಟ್ ಮಾಡಿರಿ, ಮರಿಬೇಡ್ರಿ ಕಾಮೆಂಟ್ ಮಾಡೋದಾ. ಆ ಹೂ ಹತ್ರ ಹೋಗಿ ಒಂದು ಫೋಟೋ ತೊಗೊಳ್ಳೋಣ, ಹೂ ಚೆನ್ನಾಗಿದೆ ಅಂತ ಹೋಗಿದ್ದೆ.
ಬಟ್ ಅವು ನಾನು ಫೋಟೋ ತೊಗೋಗುಟ್ಕೆ ಕಟ್ಟಾಗಿ ಬಿದ್ದುಬಿಡ್ತು. ತುಂಬಾ ಭಯ ಆಯಿತು ನನಗೆ, ಯಾರೂ ನೋಡ್ತಾ ಇಲ್ಲ ಅಂತ ನಾನೇ ಇಟ್ಕೊಂಡು ಹೋಗಿಬಿಟ್ಟೆ ಬ್ಯಾಗಲ್ಲಿ. ಸೊ ಗಾರ್ಡನ್ ಎಲ್ಲ ಕಂಪ್ಲೀಟ್ ಮಾಡಿ ಏನಾದರೂ ತಿನ್ನಬೇಕು ಅಂತ ಅಲ್ಲಿ ಶಾಪ್ ಇತ್ತು ಒಂದು, ಅಲ್ಲಿಗೆ ಹೋದ್ವಿ. ಇಷ್ಟು ನೈಟಲ್ಲಿ ಅದು ವೆಜ್ಜಲ್ಲಿ ಏನೂ ಸಿಗೋದಿಲ್ಲ ಸೌತ್ ಕೊರಿಯಾದಲ್ಲಿ ಅಂತ ಹೇಳಿ, ಸೊ ಅಲ್ಲಿ ಏನಾದರೂ ಆಪ್ಷನ್ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಸೊ ಅಂತೂ ಇಂತೂ ನನ್ನ ಪುಣ್ಯಕ್ಕೆ ಆಪ್ಷನ್ ಇತ್ತು ಅಲ್ಲಿ. ನಾವು ಸೊ ಅದನ್ನ ತೊಗೊಂಡು ತಿನ್ಕೊಂಡು ಹೊರಟ್ವಿ ನಾವು. ನಮ್ಮ ಹಸ್ಬೆಂಡು ಕೂಡ ಅಲ್ಲೇ ತೊಗೊಂಡ್ರು ಏನಾದರೂ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.